ಅನ್ನಯ್ಯಾಳಿಗೆ ಎಣ್ಣೆ ದೀಪಗಳ ಮೃದುವಾದ ಹೊಳಪು ಎಂದರೆ ತುಂಬಾ ಇಷ್ಟ. ಪ್ರತಿ ಸಂಜೆ ಮುಸ್ಸಂಜೆಯು ಆಕಾಶವನ್ನು ಕಿತ್ತಳೆ ಮತ್ತು ನೇರಳೆ ಬಣ್ಣಗಳಿಂದ ಚಿತ್ರಿಸಿದಾಗ ಅವಳು ಲಕ್ಷ್ಮೀ ಪೂಜೆಗೆ ಸಿದ್ಧಳಾಗುತ್ತಿದ್ದಳು. ಅದು ಕೇವಲ ಒಂದು ಆಚರಣೆಯಾಗಿರಲಿಲ್ಲ, ಅದು ಅವಳ ಹೃದಯದೊಂದಿಗೆ ಮೌನ ಸಂಭಾಷಣೆಯಾಗಿ. ಇಂದು ಅವಳ ಅಜ್ಜಿ ನಾನಿ ಅವಳನ್ನು ಮೃದುವಾದ ನಗುವಿನಿಂದ ನೋಡುತ್ತಿದ್ದರು. ಅನಯ, ನಾನಿ ಹೇಳಿದರು. ಅವರ ಧ್ವನಿ ಲಾಲಿ ಹಾಡಿದಂತೆ ಮೃದುವಾಗಿತ್ತು. ನಾವು ಲಕ್ಷ್ಮಿಗೆ ಈ ದೀಪಗಳನ್ನು ಏಕೆ ಹಚ್ಚುತ್ತೇವೆ ಎಂದು ನಿನಗೆ ಗೊತ್ತೇ? ಅನಯ ಒಂದು ಕ್ಷಣ ಯೋಚಿಸಿದಳು. ಸಂಪತ್ತಿಗಾಗಿ ನಾನೇ. ನಮಗೆ ಅನೇಕ ಒಳ್ಳೆಯ ವಸ್ತುಗಳು ಸಿಗಲಿ ಎಂದು. ನಾನಿ ಮೃದುವಾಗಿ ನಕ್ಕರು. ಅವರ ಕಣ್ಣುಗಳು ಮಿನುಗಿದವು. ಹೌದು ನನ್ನ ಪ್ರೀತಿಯ ಮಗಳೇ, ಆದರೆ ಯಾವ ರೀತಿಯ ಸಂಪತ್ತನ್ನು ಲಕ್ಷ್ಮಿ ನಿಜವಾಗಿಯೂ ಆಶೀರ್ವದಿಸುತ್ತಾಳೆ ಎಂದು ನೀನು ಭಾವಿಸುತ್ತೀಯಾ? ನಾನಿ ವಿವರಿಸಿದರು. ನಿಜವಾದ ಸಂಪತ್ತು ಕೇವಲ ಚಿನ್ನ ಅಥವಾ ಆಭರಣಗಳ ಬಗ್ಗೆ ಅಲ್ಲ ಅನಯ. ಅದು ನಿನ್ನ ಆತ್ಮದ ಶ್ರೀಮಂತಿಕೆ, ನಿನ್ನ ಹೃದಯದ ದಯೆ ಮತ್ತು ನಿನ್ನ ಮನಸ್ಸಿನ ಬುದ್ಧಿವಂತಿಕೆಯ ಬಗ್ಗೆ. ಈ ಆಂತರಿಕ ಸಂಪತ್ತನ್ನು ಬೆಳೆಸುವವರನ್ನು ಲಕ್ಷ್ಮಿ ಆಶೀರ್ವದಿಸುತ್ತಾಳೆ. ಅನಯ ಮಿನುಗುವ ಜ್ವಾಲೆಗಳನ್ನು ನೋಡಿದಳು. ಹಾಗಾದರೆ ನಾವು ಹೂವುಗಳನ್ನು ಅರ್ಪಿಸಿ ದೀಪಗಳನ್ನು ಹಚ್ಚಿದಾಗ ನಾವು ನಮ್ಮ ಒಳ್ಳೆಯ ಉದ್ದೇಶಗಳನ್ನು ಮತ್ತು ಒಳ್ಳೆಯ ವ್ಯಕ್ತಿಗಳಾಗುವ ನಮ್ಮ ಆಸೆಯನ್ನು ಅರ್ಪಿಸುತ್ತಿದ್ದೇವೆಯೇ? ಖಂಡಿತ. ಪ್ರತಿಯೊಂದು ದಯೆಯ ಕಾರ್ಯ, ಕಲಿಕೆಯ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಕರುಣೆಯ ಆಲೋಚನೆ, ಇವುಗಳೇ ನಿಜವಾದ ಅರ್ಪಣೆಗಳು. ಅವು ನಿನ್ನ ಒಳಗಿನ ಪಾತ್ರೆಯನ್ನು ಯಾವುದೇ ಕತ್ತಲೆ ಕಡಿಮೆ ಮಾಡಲಾಗದ ಹೊಳಪಿನಿಂದ ತುಂಬಿಸುತ್ತವೆ. ಅಂದಿನಿಂದ ಅನಯಾಳ ಪೂಜೆ ವಿಭಿನ್ನವಾಗಿತ್ತು. ಅವಳು ಹಚ್ಚಿದ ಪ್ರತಿಯೊಂದು ದೀಪವೂ ಅವಳ ಒಳಗಿನ ಬೆಳಕನ್ನು ಬೆಳಗಿಸಲು ಒಂದು ಜ್ಞಾಪನೆಯಾಗಿತ್ತು. ಅವಳು ಅರ್ಪಿಸಿದ ಪ್ರತಿಯೊಂದು ಹೂವು ದಯೆಯನ್ನು ಪೋಷಿಸುವ ಒಂದು ಭರವಸೆಯಾಗಿತ್ತು. ಅವಳು ತನ್ನ ನೆರೆಹೊರೆಯವರಿಗೆ ಸಹಾಯ ಮಾಡಿದಳು, ತನ್ನ ಆಟಿಕೆಗಳನ್ನು ಹಂಚಿಕೊಂಡಳು ಮತ್ತು ನಿರ್ಣಯಿಸುವ ಮೊದಲು ಯಾವಾಗಲೂ ಇತರರನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದಳು. ಅವಳ ನಗು ಹೆಚ್ಚು ಪ್ರಕಾಶಮಾನವಾಯಿತು ಮತ್ತು ಅವಳ ಕಣ್ಣುಗಳು ಹೊಸದಾಗಿ ಕಂಡುಕೊಂಡ ಸಂತೋಷದಿಂದ ಮಿನುಗಿದವು. ನಿಜವಾದ ಸಂಪತ್ತು, ಅವಳು ಅರಿತುಕೊಂಡಳು, ನಿನ್ನ ಕೈಗಳಲ್ಲಿ ಹಿಡಿದುಕೊಳ್ಳುವಂತಹದ್ದಾಗಿರಲಿಲ್ಲ. ಅದು ಅವಳ ಹೃದಯದ ಉಷ್ಣತೆ, ಅವಳ ಮನಸ್ಸಿನ ಶಾಂತಿ ಮತ್ತು ಅವಳು ಪ್ರಪಂಚದೊಂದಿಗೆ ಹಂಚಿಕೊಂಡ ಬೆಳಕು. ಮತ್ತು ಪ್ರತಿ ಸಂಜೆ ದೀಪಗಳು ಮಿನುಗಿದಾಗ ಅನಯಾಳಿಗೆ ಅತ್ಯಂತ ಅಮೂಲ್ಯವಾದ ಹೊಳಪು ಒಳಗಿನಿಂದ ಬರುತ್ತದೆ ಎಂದು ತಿಳಿದಿತ್ತು. ಲಕ್ಷ್ಮಿ ನಿಜವಾಗಿಯೂ ಪೋಷಿಸುವ ಹೊಳಪು. ಬ್ರಾಹ್ಮೀಂ ಚ ವೈಷ್ಣವೀಂ ಭದ್ರಾಂ ಷಡ್ಭುಜಾಂ ಚ ಚತುರ್ಮುಖಾಂ ತ್ರಿನೇತ್ರಾಂ ಚ ತ್ರಿಶೂಲಾಂ ಚ ಪದ್ಮಚಕ್ರಗದಾಧರಾಂ ಪೀತಾಂಬರಧರಾಂ ದೇವೀಂ ನಾನಾಲಂಕಾರಭೂಷಿತಾಂ ತೇಜಃಪುಂಜಧರಾಂ ಶ್ರೇಷ್ಠಾಂ ಧ್ಯಾಯೇತ್ ಬಾಲಕುಮಾರಿಕಾಂ ಓಂಕಾರಲಕ್ಷ್ಮೀರೂಪೇಣ ವಿಷ್ಣು ಹೃದಯ. ನಿಮ್ಮೆಲ್ಲರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ದೇವಿ ಸಂಪತ್ತು, ಶಾಂತಿ, ಒಳ್ಳೆಯ ಆರೋಗ್ಯ ಕೊಡಲಿ ಎಂದು ಬಿಡುತ್ತೇವೆ. ನಮಸ್ಕಾರ.